ಪರಮಾನು. ಇತ್ತ ಕಡೆಯಲ್ಲೂ ಕೂಡ ಪಂದ್ಯ ಪ್ರಾರಂಭವಾಗಿದೆ. ಒಂದಡಿಯಲ್ಲಿ ಚಿಂಚಲಿ, ಇನ್ನೊಂದಡಿಯಲ್ಲಿ ಮಹಾರಾಷ್ಟ್ರದ ಬಾರಾಮತಿ. ಇಲ್ಲಿ ಗೆದ್ದವರು ಕೂಡ ನೇರವಾಗಿ ರೈಟ್ ನಾವು. ಹಲೋ ಹೇಳ್ಕೊತಿ ಅಲ್ಲೇ ದಿನ ಇದು ಕಬಡ್ಡಿ ಗ್ರೌಂಡ್ ಇಲ್ಲ, ಅದ್ರ ಸ್ಟೇಟ್ ಕುಂತೀವಲ್ಲ ಬಜಿ ಕರ್ಕೊಂಡು ಕೂತಾರ ನೋಡಿ ಕಾಲ್. ಅಯ್ಯೋ, ಕೊನೆಯ ಕ್ಷಣಾರ್ಧದಲ್ಲಿ ಎಚ್ಚೆತ್ತುಕೊಂಡ್ರು. ಏನಿದೆ ಕೋಚ್, ಆಟ ನಡೆಯುವಾಗ ಘೋಷಣೆ ಮಾಡಬಾರ್ದು. ಟ್ರೈ ಮಾಡ್ತೀನಿ ನೋಡು. ಸೊ ಎರಡು ಅಂಕಣದಲ್ಲಿ ಕೂಡ ಬಹಳಷ್ಟು ಸುಂದರವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್, 2 ನಿಮಿಷದ ಆಟ ಮಾತ್ರ ಬಾಕಿ. ಟೀಮ್ ಕರ್ಸಿದಂಗೈತೆ ಹುಡುಗರಿದ್ರು ರೈಡರ್ ಔಟ್. 12-26 ಹಾವೇರಿ ಜಿಲ್ಲಾ ತಂಡ 12-26. ಅದೇ ರೀತಿ ಇನ್ನೋರ್ವ ಅತಿಥಿ ಇಲ್ಲಿ ಬಂತು ಅದ್ವಿತೀಯ ಕ್ಯಾಚ್ ಮುಖೇನ ಟ್ಯಾಕಲ್ ಹೋಲ್ಡ್ ಅನ್ನ ಮಾಡಿ. ಅದೇ ರೀತಿ ಇನ್ನೋರ್ವ ಅತಿಥಿ ಮೋದರಾಗಿರ್ತಕ್ಕಂತಹ ಶ್ರೀ ಗೋಡಪ್ಪ ಕೊಂತಿಕಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ. ಗೋಡಪ್ಪ ಕೊಂತಿಕಲ್ ಅವರು. ಸುವರ್ಣಕ್ಕಿಯ ಮುನ್ನಡೆಯಲ್ಲಿ ಚಿಂಚಲಿ ತಂಡ 3-2. ಬಹಳಷ್ಟು ವೇಗವಾದಂತಹ ದಾಳಿಯನ್ನು ಕೂಡ ಕಾಣ್ತಾ ಇದ್ದಾವೆ. ಪಂದ್ಯ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ದಯವಿಟ್ಟು ತಾವು ಆದಷ್ಟು ಬೇಗನೆ ಮೈದಾನವನ್ನು ಪ್ರವೇಶ ಮಾಡಿ. ಮಲ್ಲಿಕಾರ್ಜುನ ತೋಳಮಟ್ಟಿ ವಿರುದ್ಧ ಇಂದವಿ ಕೌಲವ್ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕನ 2ರಲ್ಲಿ ನಡೀತಾ ಇದೆ. ಆದಷ್ಟು ಬೇಗನೆ ತಾವು ಮೈದಾನವನ್ನು ಪ್ರವೇಶ ಮಾಡಿ. ಅದೀಗ ತಾನೇ ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ರಫೀಕ್ ಮುಲ್ಲಾ ಸಾಕಿ ಉಪ್ರದಾನಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಪಂದ್ಯ ಮುಕ್ತಾಯ. ಮಹಾರಾಷ್ಟ್ರದ ಪರಮಾನಿ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಹಾಗೆ ಹಾವೇರಿ ಜಿಲ್ಲಾ ತಂಡಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳಬೇಕು. ಯಾಕಂದ್ರೆ ನಿನ್ನೆಯಿಂದ ಇಲ್ಲಿಯ ತನಕ ಅತ್ಯುತ್ತಮವಾದಂತಹ ಆಟವನ್ನ ಆಡಿದ್ರು. ಹಲವಾರು ತಂಡಗಳನ್ನ ಸೋಲಿಸಿಕೊಂಡು ಕ್ವಾರ್ಟರ್ ಸೋಲನ್ನು ಒಪ್ಪಿಕೊಳ್ತು. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತ ಇರುತ್ತೆ. ಆಟದಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಇರುವಂತದ್ದೇ. ಜೊತೆಗೆ ಪರಿಶ್ರಮ ಕೂಡ ಬೇಕಾಗುತ್ತೆ. ಎರಡು ತಂಡ ಒಂದಡಿಯಲ್ಲಿ ಗದಗ ಜಿಲ್ಲಾ ತಂಡ ಸೆಮಿಫೈನಲ್ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಹಾಗೆ ದ್ವಿತೀಯ ಕ್ವಾರ್ಟರ್ ಫೈನಲ್ ನಲ್ಲಿ ಪರಮಾನಿ ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ಇದೀಗ ಉಳಿದಿರುವುದು ಕೊನೆಯ ಕ್ವಾರ್ಟರ್ ಫೈನಲ್. ಸಂಗೀತವನ್ನ ಕೇಳಿ ಒಂದೆರಡು ದಿನದ ಸಂತಸವನ್ನ ಕಾಣುವುದಾದರೆ ಪಿಕ್ನಿಕ್ಗೆ ಹೋಗಿ, ಒಂದೆರಡು ವರ್ಷದ ಸಂತಸವನ್ನ ಕಾಣುವುದಾದರೆ ಮದುವೆ ಮಾಡಿಕೊಳ್ಳಿ. ಮಧ್ಯದಲ್ಲಿ ಸಂತಸವನ್ನ ಕಾಣುವುದಾದರೆ ಹಣವನ್ನ ಗಳಿಸಿಕೊಳ್ಳಿ. ಜೀವನ ಪೂರ್ತಿ ಸಂತಸವನ್ನ ಕಾಣುವುದಾದರೆ ತಮ್ಮ ಕೆಲಸವನ್ನ ಪ್ರೀತಿಸಿ ಗೌರವಿಸಿ, ಆಗ ನಿಮ್ಮ ಬಾಳು ಬಂಗಾರವಾಗುತ್ತದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ 10ರ ಆಟಗಾರ್ತಿ. ಈಗಾಗಲೇ ಎರಡು ತಂಡಗಳು ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿವೆ. ಒಂದಡಿಯಲ್ಲಿ ಉತ್ತರ ಕರ್ನಾಟಕದ ಗದಗ, ಇನ್ನೊಂದಡಿಯಲ್ಲಿ ಮಹಾರಾಷ್ಟ್ರದ ಪರಬಾನಿ. ಯಾರತ್ತ ಮಕ್ಕಳೆಲ್ಲ ಮಧ್ಯದ ಇಂದವಿ ಕೌಲು. ಇವತ್ತು ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಬಸವರಾಜ್ ಗೌಡರ್ ಸರ್, ತೀರ್ಪುಗಾರಾಗಿ KR ಕಂಬಳೆ ಸರ್ ಹಾಗೂ HS ಜರಗನವ್ರು ಸರ್, ಸ್ಕೋರರ್ ಆಗಿ ಶ್ರೀ ಸರ್ ಹೊನ್ನಾಳ ಸರ್, DRI ಸ್ಕೋರರ್ ಆಗಿ ಪರಸು ಬೆನ್ನೂರು ಸರ್.
ದಯವಿಟ್ಟು ಎಲ್ಲ ತೀರ್ಪುಗಾರೆ ಅಂಕನ 2ಕ್ಕೆ ತೆರಳಿ ಪಂದ್ಯಕ್ಕೆ ಅಣಿಯಾಗಿ. ಸ್ಕೋರ್ ಇಸ್ ಲೆವೆಲ್ 4-8. 4-4ರಲ್ಲಿ ಪಂದ್ಯ ನಡೀತಾ ಇದೆ. ಪ್ರತಿ ತಂಡ ಒಂದೆಡೆಯಲ್ಲಿ, ಇನ್ನೊಂದೆಡೆಯಲ್ಲಿ ಚಿಂಚಲ್ಲಿ ತಂಡ. What a beauty! ಸ್ಪೀಡ್ ದಾಳಿಯಾಗಿತ್ತು. Do or die. ಮಾಡು ಇಲ್ಲವೇ ಮಡಿ. ಕಾದು ನೋಡ್ಬೇಕು. ನೋ ಚಾನ್ಸ್. ಕೋರ್ಟ್ ನಂಬರ್ 2 ನಡೀತಾ ಇದೆ. ಸೊ ಬರಬೇಕು ಇನ್ನೊಂದು ಟೀಮ್ ಯಾವುದು? ಕೊಲ್ಲಾಪುರ್ ಬನ್ನಿ. ತೋಳಮಟ್ಟಿ ವರ್ಸಸ್ ಕೊಲ್ಲಾಪುರ್. ಬಹಳಷ್ಟು ಅದ್ವಿತೀಯ ಆಟ ಕೂಡ ಸಾಗಿ. ಐದು 3ರಲ್ಲೂ ಸಮ, 4ರಲ್ಲೂ ಸಮ, 5ರಲ್ಲೂ ಸಮ, ಸಮಬಲದಲ್ಲೂ ಮತ್ತೆ ದಾಳಿ. ಬಹಳಷ್ಟು ಚಿಕ್ಕ ಹುಡುಗಿ ತಂಡದ ಪರವಾಗಿ ಅಲ್ಲಿ ಹೊಂಚು ಹಾಕಿ ಹಿಡಿದ್ರು. ಬನ್ನಿ, ಇನ್ನೊಂದು ತಂಡ ಆಗಮಿಸಿಕೊಳ್ಳಬೇಕು. ಯಾವುದು? ಕೊಲ್ಲಾಪುರ್. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸುಮಾರು 10ರಿಂದ 12 ವರ್ಷದ ತನಕ ಆಂಕರಿಂಗ್ ಫೀಲ್ಡ್ ನಲ್ಲಿ ಮಾಡ್ತಾ ಇದ್ದಾರೆ. ಸೊ ರಾಜ್ಯದ ಎಲ್ಲ ಕಡೆಯಲ್ಲೂ ಸುತ್ತಾಡಿದ್ರು ಕೂಡ ನಾನು ಕಂಡಂತದ್ದು ಇಂದು ಸೊನ್ನದಲ್ಲಿ ಮಾತ್ರ. ಯಾಕಂದ್ರೆ ಪ್ರೇಕ್ಷಕರಿಗೆ ಕುಳಿತುಕೊಳ್ಳಲು ಒಂದು ನಮ್ಮ ಸಂಘಟನೆಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ಳಬೇಕು. ಬಹಳಷ್ಟು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಪಂದ್ಯಾವಳಿಯನ್ನ ಆಯೋಜಿಸಿಕೊಂಡಿದ್ದಾರೆ. ಕೌಲಾ. ಸೊ ಕೌಲಾ ಟೀಮ್ ಬನ್ನಿ. ಲಾಸ್ಟ್ ಕಾಲ್ ಕೌಲಾ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಇನ್ನು ಒಂದೇ ಒಂದು ಪಂದ್ಯ ಕ್ವಾರ್ಟರ್ ಫೈನಲ್. ಗಿಡ್ಡಿ ಕೆಲವು ಹೊತ್ತಿನ ತನಕ ಗಾಳಿಯಲ್ಲಿದ್ರು ಸ್ಪೀಡ್ ಆಗಿ ಹೊಡೆದಿದ್ರೆ ಆಗ್ತಿತ್ತೇನೋ. ನಿಧಾನವಾಗಿ ಸರಿ, ಆ ಟೀಮ್ ಅನ್ನು ಅನೌನ್ಸ್ ಮಾಡಿ ಸರ್. ಇನ್ನೊಂದು ಟೀಮ್ ಬರಲೇ ಇಲ್ಲ ಇನ್ನೂ ಕೂಡ. ಸರ್ ಇಂದ್ವಿ ಕೌಲವ್ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್. ರೆಫ್ರಿ ಯಾರಿದ್ರು ನೋಡ್ರಿ, ದಯವಿಟ್ಟು ಹೊರಗಡೆ ಇರ್ತಾರೆ, ಕರೀರಿ ಹೋಗಿ. ಎಲ್ಲಿದ್ದೀರಾ? ಬೇಗ ಒಳಗಡೆ ಬರಬೇಕು. ತಮಗೆ ಅಂತಿಮ ಕರೆ. ನಿಮ್ಮ ಎದುರಾಳಿ ತಂಡ ಮೈದಾನದೊಳಗಿದೆ, ತೋಳ್ಮಟ್ಟಿ. ಸ್ಕೋರ್ ಇಸ್ 13-6. 13-6 ಇನ್ ಫೇವರ್ ಆಫ್ ಬಾರಾಮತಿ. 13-6ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಎಸ್ ಬೋನಸ್. ಬಾರಾಮತಿ ಮತ್ತೆ ದಾಳಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ಎಚ್ಚೆತ್ತುಕೊಳ್ಳಬೇಕು ಚಿಂಚಲಿ ತಂಡ. ಇನ್ನು ಕೂಡ ಬಹಳಷ್ಟು ಮನವಿ ಕೂಡ ಇದೆ. ತಗಳೆ ಮೋಸ್ಬಿಟ್ಟು ಮಾಡಿದ ಒಂದು ತಿಮ್ಮಿಗೆ ಅಣಗಡಿ ಆ ಮೆಸಿಗೆ ತಿಮ್ಮಿಗೆ ಮೋಸ್ಬಿಟ್ಟು ಮಾಡಿದ. ಎಸ್, ಅದ್ವಿತೀಯ ದಾಳಿ. Just about 12.
ವೇಗವಾದ ದಾಳಿ ಇದೆ, ಕಾದು ನೋಡಬೇಕು. 2 ಪಾಯಿಂಟ್ಸ್. 9:15. ಇದು ಕೋಲ್ವ ತಂಡ ಆಗಮಿಸಿಕೊಂಡಿದೆ. ಈಕೆಯ ಆಟವನ್ನ ನೋಡ್ತಾ ಇದ್ರ ಈಕೆ ಹುಟ್ಟಿದ್ದೆ ಕಬಡ್ಡಿಗಾಗಿ ಅನ್ಸುತ್ತೆ. ಸೋನೋಸ್ ಕಬಡ್ಡಿ ಅದು ನೋಡಬೇಕು. ನುಗ್ತಾ ಇದ್ದಾರೆ. ವೇಗವಾದಂತ ದಾಳಿ ಕೂಡ ಬರ್ತಾ ಇದೆ. ರೈಡರ್ ಔಟ್. ದಯಮಾಡಿ ಶಾಂತತೆ ಮಾಡಬೇಕು. ಬರೀನವ್ರು ಯಾರೋ ದಾಂಧಲೆ ಮಾಡಬೇಡ್ರಿ. ಯಾಕಂದ್ರೆ ನಿರ್ಣಾಯಕರ ನಿರ್ಣಯ ಕೊನೆಯಾಗಿ ಇರ್ತದೆ. ಇಲ್ಲಿ ನೀವು ಕೂಗೋರು ಏನಾಗೋದೈತಿ? 9:17. ಎಸ್, ವೇಗವಾದಂತಹ ದಾಳಿ ಚಿಂಚಲಿ ತಂಡದ ಕಡೆಯಿಂದ. 10-17 ಪಂದ್ಯ ಹೇಳಲಿಕ್ಕಾಗಲ್ಲ. ಯಾವ ಕ್ಷಣಾರ್ಧದಲ್ಲಿ ಆದ್ರೂ ತಿರುವನ್ನ ಪಡೆದುಕೊಳ್ಬಹುದು. 10-17. ಎಸ್, ಇನ್ನು ವೇಗವಾದಂತಹ ದಾಳಿ. ಕ್ಯಾಪ್ಟನ್ ಒಬ್ಬರೇ ಮಾತಾಡಬೇಕು. ಕಂಟ್ರೋಲ್ ಯುವರ್ ಟೀಮ್ ಕ್ಯಾಪ್ಟನ್. ಮನೆ ಮಂದಿ ಎಲ್ಲ ಮಾತಾಡೋ ಹಾಗಿಲ್ಲ. ದ್ವಿತೀಯವಾಗಿ ಮಹಾರಾಷ್ಟ್ರದ ಪರ್ವಾನಿ ತಂಡ ದ್ವಿತೀಯವಾಗಿ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಟ್ಟುಕೊಂಡಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಕೂಡ ಕೋರ್ಟ್ ನಂಬರ್ 1ರಲ್ಲಿ ನಡೀತಾ ಇದ್ರೆ ಇತ್ತ ಕಡೆ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಾರಂಭವಾಗಿದೆ. ಎಸ್, ಮನವಿ ಇದೆ. ಇನ್ನೊಂದು ಅಂಕ. 11-19. ಚಿಂಚಲಿ 11-19 ಬಾರಾಮತಿ. ಹೇಳ್ರಿ ಸರ. ಮೆಂಬರ್ ಹಚ್ಚ ಕಡೆ ಹೋಗ್ಲಿ. ಬೋನಸ್. ಹಲೋ, ನೀ ಏನಿದೆ? ಏನು ಹೇಳು? ಸಾಂಪ್ಕೊಂಡು ಕಾಣತ್ತ, ಜೀವಕೊಂಡು ಕಾಣತ್ತ. ಹಲೋ ಬಿಡು, ಬರ್ತಾನ. ಮಾಲಿ ಸ್ಕೋರ್ ಇಸ್ 11-20 ಇನ್ ಫೇವರ್ ಆಫ್ ಬಾರಾಮತಿ. ಈ ಕಡೆಯಲ್ಲಿ ಕಾದು ನೋಡಬೇಕು. ಕ್ಯಾಪ್ಟನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇಲ್ಲಿ ನಾವೇ 11-21
ಕೋಟ್ ನಂಬರ್ 2ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಬೇರೆ ಕೊಂತಾನೆ ಅಂಗಡಿ ಬಿಟ್ಟು ನಮ್ಮ ಬಸ್ಟ್ಯಾಂಡ್ಗೆ ಇಲ್ಲೇ ಒಂದು ಇದೆ ಗಂಗಾಪಂದಲ್ಲಿ ಸುಮ್ಮ ರಾಯಚೂರು ನಮ್ಮೂರು ಬಸ್ ಅಲ್ಲಿ ಐತಲ್ಲ 3-3ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಕೌಲವ ಒಂದೊಡೆಯಲ್ಲಿ ಅಬ್ರಾಹಿಂ, ಇನ್ನೊಂದೊಡೆಯಲ್ಲಿ ತೋಳಮಟ್ಟಿ. ಸರ್ವಜ್ಞ